ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳ ನೀಚ ಸ್ಥಾನದಿಂದ ಸಂಚಾರ. ಆದರೆ ಈ ಬರುವಂತಹ ತಿಂಗಳು ವಕ್ರಿಯ ನಡಿಗೆ ನಡೀತಾನೆ. ನೀಚಭಂಗ ರಾಜಯೋಗದ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ನೋಡಿ, ನಿಮ್ಮ ರಾಶಿ ಲಗ್ನದಿಂದನೇ ಬುಧ ಮತ್ತೆ ರವಿಯ ಸಂಚಾರ ಆಗ್ತಿದ್ದಾನೆ. ಸೊ ಬುಧ ರವಿ ನಿಮಗೆ ನಿಮ್ಮ ಆರೋಗ್ಯದ ವಿಚಾರವಾಗಿರ್ಬೋದು, ನಿಮ್ಮ ವ್ಯಕ್ತಿತ್ವದ ವಿಚಾರದಲ್ಲಿ ಕೆಲವೊಂದು ಅನುಕೂಲ, ಕೆಲವೊಂದು ಅನಾನುಕೂಲತೆಗಳನ್ನು ಕೂಡ ತಂದುಕೊಡುತ್ತೆ. ರವಿಯ ಸ್ಥಳ ಬದಲಾವಣೆ ಆಗುತ್ತೆ ನಿಮಗೆ ನಿಮ್ಮ ಧನಸ್ಥಾನಕ್ಕೆ 2 ವಾರಗಳ ಕಾಲದ ನಂತರ. ಇಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಅದ್ಭುತವಾದಂತಹ ಫಲಗಳನ್ನ ನೋಡಬಹುದು. ಶುಕ್ರ ನಿಮಗೆ ಸಂಬಂಧದ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ನಾನಾ ವಿಚಾರಗಳಾಗಿರ್ಬೋದು, ಹಳೆಯ ಸಂಬಂಧದಲ್ಲಿ ಸಮಸ್ಯೆಗಳಾಗಿರ್ಬೋದು, ಹೊಸ ಯೋಜನೆಗಳಲ್ಲಿ ಕೆಲವೊಂದು ಅನುಕೂಲ ಮತ್ತೆ ಬದಲಾವಣೆಗಳನ್ನ ನಿರೀಕ್ಷೆ ಮಾಡುವಂಥದ್ದು. ನಿಮ್ಮ ಸುಖ ಸ್ಥಾನದಲ್ಲಿ ಶನಿಶ್ಚರ ಸಂಚಾರ ಮಾಡ್ತಿರೋದ್ರಿಂದ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಅನುಕೂಲ ಮತ್ತೆ ಏರುಪೇರುಗಳನ್ನು ನೋಡುವಂಥದ್ದು. ರಾಹು ಪಂಚಮದಲ್ಲಿ ಕೆಲವೊಂದು ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯದಲ್ಲಿ ಏರುಪೇರುಗಳನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ಗುರು ವಕ್ರಿಯಾಗಿರ್ತಾನೆ ಸಪ್ತಮ ಸ್ಥಾನದಲ್ಲಿ. ಗುರುಬಲ ಇದ್ರೂ ಕೂಡ ಗುರು ವಕ್ರಿಯ ನಡಿಗೆ ಇರೋದ್ರಿಂದ ಕೆಲವೊಂದು ಅನಾನುಕೂಲತೆಗಳಾಗಿರ್ಬೋದು, ಕೆಲವೊಂದು ಮುಂದೂಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಜೊತೆಗೆ ನೋಡಿ, ಕೇತು ಲಾಭ ಸ್ಥಾನದ ಸಂಚಾರ. ಲಾಭ ಬಂದ್ರೂ ಸ್ವಲ್ಪ ಮಟ್ಟಿಗೆ ಅಲ್ಪ ಪ್ರಮಾಣದ ಲಾಭವನ್ನ ನಿರೀಕ್ಷೆ ಮಾಡುವಂತದ್ದಿದೆ. ನೋಡಿ, ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ? ತುಂಬಾನೇ ವಿಭಿನ್ನವಾದಂತಹ ವ್ಯಕ್ತಿತ್ವ ಇರುತ್ತೆ. ತುಂಬಾ ಮಂಗಳ ನೀಚ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಈ ಮಂಗಳ ವಕ್ರಿ ಆಗ್ತಾ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಸಡನ್ ಆಗಿ ಬದಲಾವಣೆ ಆಗುತ್ತೆ. ತುಂಬಾ ಸಾಹಸ ಕಾರ್ಯಗಳಿಗೆ ಕೈ ಹಾಕೋದಾಗಿರ್ಬೋದು, ವಿಪರೀತವಾದಂತಹ ಧೈರ್ಯವನ್ನ ತೋರಿಸುವಂತ ಮಾನಸಿಕ ಸ್ಥಿತಿ ಆಗಿರ್ಬೋದು, ಚಂಚಲತೆಯ ಸ್ವಭಾವ ಇರುತ್ತೆ. ನಿರ್ಧಾರಗಳೆಲ್ಲ ಮರುಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ನಿರ್ಧಾರವನ್ನ ಬದಲಾವಣೆ ಮಾಡುವಂತದ್ದಾಗಿರ್ಬೋದು, ಹಳೆಯ ಕೆಲಸ ಕಾರ್ಯಗಳನ್ನ ಕೆಲವೊಂದು ಕೈ ಬಿಡುವಂತದ್ದಾಗಿರ್ಬೋದು, ಹೊಸ ಕಾರ್ಯಗಳನ್ನ ತಗೊಳ್ಳುವಂತದ್ದಾಗಿರ್ಬೋದು. ಇಂತಹ ಮಾನಸಿಕ ಸ್ಥಿತಿ ನಿಮ್ಗಿರುತ್ತೆ. ಮತ್ತೆ ಕುಟುಂಬದವರ ಜೊತೆಗೆ ವೈಮನಸ್ಸು ಮನಸ್ತಾಪಗಳನ್ನ ಮಾಡಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಈ ಬರುವಂತಹ ತಿಂಗಳಿರುತ್ತೆ. ಹಾಗಾಗಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಹಾಗೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ನೋಡಿ, ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಉತ್ತಮವಾದಂತಹ ಲಾಭವನ್ನ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಆದರೆ ಕೆಲವೊಂದು ನಿಮ್ಗೆ ವಿಳಂಬದ ನಿರ್ಧಾರಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಕಮ್ಯುನಿಕೇಶನ್ ನಲ್ಲಿ ಡಿಲೇ ಮಾಡಿ ನಿಮ್ಮ ಯೋಜನೆಗಳನ್ನ ಸರಿಯಾದ ಸಮಯದಲ್ಲಿ ಎಕ್ಸಿಕ್ಯೂಟ್ ಮಾಡ್ದೇನೆ ವ್ಯಾಪಾರದಲ್ಲಿ ತೊಂದರೆ ತಾಪತ್ರೆಗಳಾಗುವಂತದ್ದಾಗಿರ್ಬೋದು. ಇಲ್ಲಾಂದ್ರೆ ನಿಮ್ಗೆ ಬರುವಂತಹ ಲಾಭದಲ್ಲಿ ಕಡಿಮೆ ಪ್ರಮಾಣದ ಲಾಭವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಕಾಲಕ್ಕೆ ನಿಮ್ಮ ಒಂದು ನಿರ್ಧಾರವನ್ನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಎದುರಿನ ವ್ಯಕ್ತಿಯ ಒಂದು ಒಮ್ಮತ ಆಗಿರ್ಬೋದು, ಅವನ ಒಪಿನಿಯನ್ ತಗೊಂಡು ವ್ಯವಹಾರ ಮಾಡಿದ್ರೆ ತುಂಬಾ ಉತ್ತಮ. ಇಲ್ಲಾಂದ್ರೆ ಎದುರಿನ ವ್ಯಕ್ತಿಯಿಂದ ಸಹಕಾರ ಸಿಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ನಿಮಗೆ ಹಣಕಾಸಿನ ಒಂದು ತೊಂದರೆ ತಾಪತ್ರೆಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಕೊಟ್ಟ ದುಡ್ಡು ಕೆಲವೊಂದು ವಿಚಾರದಲ್ಲಿ ವಿಳಂಬದಿಂದ ಕೈ ಸೇರುವಂತದ್ದಾಗಿರ್ಬೋದು, ಇಲ್ಲ ನಿಮ್ಮ ಒಂದು ಹೂಡಿಕೆ ಯೋಜನೆಗಳೆಲ್ಲ ನೀವೇ ಬದಲಾವಣೆ ಮಾಡ್ಕೋತೀರಾ ಈ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ನಿರ್ಧಾರದಲ್ಲಿ ವ್ಯತ್ಯಾಸವನ್ನ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ನೋಡುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳ ವಿಚಾರದಲ್ಲಿ ತುಂಬಾ ಉತ್ತಮವಾದಿದೆ. ಶುಕ್ರ ನಿಮಗೆ ತೃತೀಯ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನೀವು ಒಂದು ಓಡಾಟ ಆಗಿರ್ಬೋದು, ಶಾರ್ಟ್ ಟ್ರಾವೆಲ್ ಆಗಿರ್ಬೋದು, ಮತ್ತೆ ವ್ಯವಹಾರಗಳನ್ನ ಬೇಗ ಬೇಗ ಮುಗಿಸುವಂತದ್ದಾಗಿರ್ಬೋದು, ಯಾರು ದೂರದ ದೇಶಕ್ಕೆ ಆಗಿರ್ಬೋದು, ಬೇರೆ ಕಡೆಗೆ ಕನೆಕ್ಟಿವಿಟಿ ಇಟ್ಕೊಂಡು ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೋ ವ್ಯವಹಾರಗಳಲ್ಲಿ, ಅಂತವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶ ಮತ್ತೆ ಹೊಸ ಬಿಸ್ನೆಸ್ ಅಪಾರ್ಚುನಿಟಿ ನಿಮಗೆ ಒದಗಿ ಬರುವಂತಹ ಯೋಗಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ನಿರ್ಧಾರ ಇರುತ್ತೆ, ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀರಾ. ನಿಮ್ಮ ಲಾಭ ಬರೋದಾಗಿರ್ಬೋದು ಬೇರೆಯವರಿಗೆ ತಿಳಿಸೋದಿಲ್ಲ. ಒಳಗಿಂದ ಒಳಗನೆ ನಿಮ್ಮ ಒಂದು ಲಾಭ ಬರಬೇಕು ಅನ್ನೋ ಯೋಚನೆಗಳು, ಹಿಂದಿನ ಮಾರ್ಗದಿಂದ ದುಡ್ಡು ಮಾಡಬೇಕು ಅನ್ನೋ ಆಸಕ್ತಿ, ಲಾಭ ಮಾಡಿದ್ದು ಯಾರಿಗೂ ಆಗ್ಬಾರ್ದು ಅನ್ನುವಂತ ಒಂದು ಯೋಚನೆಗಳೆಲ್ಲ ಇವೆಲ್ಲ ನಿಮ್ಮಲ್ಲಿ ಇರುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಯಾವುದೇ ರೀತಿಯ ಅಡ್ಡ ವ್ಯವಹಾರ, ಅಡ್ಡ ದಾರಿಯಿಂದ ಹೋದ್ರೆ ಕಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರಾಹು ಪಂಚಮದಲ್ಲಿರುವುದರಿಂದ ನಿಮ್ಮ ಒಂದು ಸಾಮರ್ಥ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಉತ್ತಮ. ಶನೇಶ್ವರ ನೋಡಿ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ನಿಮ್ಮ ಭೂಮಿಯಿಂದ ಬರುವಂತ ಆದಾಯ, ಲಾಭ ಮತ್ತೆ ಬಾಡಿಗೆಯಿಂದ ಬರುವಂತಹ ದುಡ್ಡಾಗಿರ್ಬೋದು, ಹಳೆ ಪ್ರಾಪರ್ಟಿ ವ್ಯವಹಾರಗಳಿಂದ ಬರುವಂತಹ ದುಡ್ಡಾಗಿರ್ಬೋದು, ಅದರಲ್ಲಿ ಅನುಕೂಲಗಳಾಗತ್ತೆ. ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗಿರ್ಬೋದು, ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಿರಾಸಕ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಇರುವಂತಹ ಸಂಬಂಧಗಳಿಂದ ದೂರ ಉಳಿಯುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಸಂತಾನದ ವಿಚಾರದಲ್ಲಿ ಅಷ್ಟೊಂದು ತೃಪ್ತಿಕರವಾಗಿರೋದಿಲ್ಲ. ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಹೆಚ್ಚಿನ ಒಂದು ಶ್ರಮದ ಮೇಲೆ ನೀವು ನಿರ್ಧಾರ ಇರಬೇಕು. ಯಾವುದೇ ರೀತಿಯ ಲಕ್ ಫ್ಯಾಕ್ಟರ್ ಸಡನ್ ಆಗಿ ಬರೋದಿಲ್ಲ. ಎಲ್ಲೋ ಒಂದು ರೀತಿಯ ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟು ಅಡ್ಡದಾರಿಗೆ ಬಳಕೆ ಆಗೋದು ಜಾಸ್ತಿ ಬಳಕೆ ಆಗ್ತಿರುತ್ತೆ.
ನ್ಯಾಯ ನೀತಿ ಧರ್ಮದಿಂದ ಸ್ವಲ್ಪ ದೂರ ಉಳಿಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿದಷ್ಟು ಉತ್ತಮ. ಮುಖ್ಯವಾಗಿ ನೋಡಿ, ನಿಮಗೆ ಈ ಬರುವಂತಹ ತಿಂಗಳಲ್ಲಿ ಯಾರು ಜಾಬ್ ಮಾಡ್ತಿರ್ತಾರೋ ಅಂತವರಿಗೆ ಸ್ಥಳ ಬದಲಾವಣೆ ಯೋಗಗಳ ಒಂದು ಅವಕಾಶಗಳು ಕೂಡ ಇದೆ. ಮಂಗಳ ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಆಕಸ್ಮಿಕವಾದಂತಹ ಬದಲಾವಣೆ ಸರ್ಕಾರಿ ವೃತ್ತಿಯಲ್ಲಾಗಿರ್ಬೋದು, ಇಲ್ಲಾಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ದೂರದ ಒಂದು ಸ್ಥಳಕ್ಕೆ ಹೋಗಬೇಕಾದಂತ ಒಂದು ಆಕಸ್ಮಿಕ ಅವಕಾಶಗಳು ಬರುತ್ತೆ. ಆದ್ರೆ ನಿಮ್ಮ ನಿರ್ಧಾರ ಅದರ ವಿರುದ್ಧವಾಗಿರುತ್ತೆ. ನೀವು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಾಗಿರ್ಬೋದು, ಆದ್ರೆ ದೂರದ ಪ್ರಯಾಣ ಮಾಡಕ್ಕೆ ನಿಮ್ಗೆ ಇಷ್ಟ ಆಗದೆ ಇರುವಂತಹ ಯೋಚನೆಗಳಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಮತ್ತು ಬದಲಾವಣೆ, ಅನಿರೀಕ್ಷಿತ ಬದಲಾವಣೆಗಳ ಯೋಗಗಳು ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಮದುವೆ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಒಂದು ಒಮ್ಮತ್ತಾಗಿರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇರುತ್ತೆ ಪತಿ ಪತ್ನಿಯರಲ್ಲಿ ಬರುವಂತಹ ತಿಂಗಳಲ್ಲಿ. ಆದ್ರೂ ಕೂಡ ಯಾವುದೇ ಒಂದು ದೊಡ್ಡ ಪ್ರಮಾಣದ ಸಮಸ್ಯೆ ಏನಿಲ್ಲ. ಸಣ್ಣ ಪುಟ್ಟ ವಾದ ವಿವಾದಗಳನ್ನ ಬಗೆಹರಿಸಿಕೊಂಡು ಅದನ್ನ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳುವಂತ ಅವಕಾಶಗಳಿದೆ. ಜೊತೆಗೆ ನೋಡಿ, ನಿಮಗೆ ನಿಮ್ಮ ಒಂದು ರವಿ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತದಾನೆ ಬುಧನ ಜೊತೆಗೆ. ಸ್ವಲ್ಪ ಮಟ್ಟಿಗೆ ನೀವು ತಗೊಳ್ಳುವಂತ ನಿರ್ಧಾರಗಳಾಗಿರೋದು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತಗೋಬೇಕು. ಯಾವುದೇ ರೀತಿಯ ಅಗ್ರಿಮೆಂಟು, ಒಪ್ಪಂದ, ದುಡ್ಡು ಕಾಸಿನ ವ್ಯವಹಾರಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಮಿತ್ರರ ಜೊತೆಗಾಗಿರ್ಬೋದು, ಯಾವ್ದಾದ್ರು ಒಂದು ಮಿತ್ರರ ಸಮಕ್ಷಮ ಆಗಿರ್ಬೋದು, ಕುಟುಂಬದ ಸಮಕ್ಷಮದ ಮಧ್ಯೆನೇ ನೀವು ವ್ಯವಹಾರಗಳನ್ನ ಮಾಡಿ. ಇಲ್ಲಾಂದ್ರೆ ನೀವು ಸೀಕ್ರೆಟ್ ಆಗಿ ಕೊಟ್ಟಂತಹ ದುಡ್ಡು ನಿಮಗೆ ವಿಳಂಬದಿಂದ ಕೈ ಸೇರುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ನಷ್ಟ ಆಗುವಂತದ್ದಿರುತ್ತೆ. ಸುಮಾರಷ್ಟು ವ್ಯವಹಾರ ಯಾರು ಟ್ರೇಡಿಂಗ್ ಮಾಡ್ತಿರ್ತಾರೋ ಶೇರ್ ಮಾರ್ಕೆಟ್ ಅಲ್ಲಿ, ಅವರು ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಕೆಲವೊಂದು ನಷ್ಟಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗಿದೆ. ನಿಮಗೆ ಬರಬೇಕಾದಂತಹ ಲಾಭ ಈ ಬರುವಂತಹ ತಿಂಗಳಲ್ಲಿ ಅಲ್ಪ ಪ್ರಮಾಣದಿರುತ್ತೆ. ನಿಮಗೆ ಕೈ ಸೇರುವಂತಹ ಹೊತ್ತಿಗೆ ಅದರ ಲಾಭದ ಪ್ರಮಾಣ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಲಾಭದ ಆಸೆ ತುಂಬಾನೇ ಜಾಸ್ತಿ ಇಟ್ಕೋಬೇಡಿ. ಬಂದಂತಹ ಲಾಭದಲ್ಲಿ ತೃಪ್ತರಾಗುವಂತ ಒಂದು ಮಾನಸಿಕ ಸ್ಥಿತಿ ಇರಲಿ. ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿದ್ದು ಆರೋಗ್ಯದ ವಿಚಾರದಲ್ಲಿ. ಮಂಗಳ ಈ ಬರುವಂತಹ ತಿಂಗಳಲ್ಲಿ ವಕ್ರಿಯ ನಡಿಗೆ ನಡೀತಿರೋದ್ರಿಂದ ಬುಧನು ಕೂಡ ನಿಮಗೆ ರಾಶಿ ಲಗ್ನದಿಂದ ಸಂಚಾರ ಇದ್ದಾನೆ. ನರಗಳ ಸಮಸ್ಯೆ ಆಗಿರ್ಬೋದು, ಉಸಿರಾಟದ ತೊಂದರೆಗಳಾಗಿರ್ಬೋದು, ಬೆನ್ನು ನೋವು, ದೃಷ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆ, ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಸೊ ಈ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗಿರುತ್ತೆ. ತಲೆನೋವು, ಮೈಗ್ರೇನ್ ಈ ಬರುವಂತಹ ತಿಂಗಳಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆಕಸ್ಮಿಕವಾಗಿ ಬರುವಂತಹ ಸೀಸನಲ್ ಡಿಸೀಸಸ್ ಕೂಡ ಈ ಬರುವಂತಹ ತಿಂಗಳಲ್ಲಿ ಉಲ್ಬಣಗಳಾಗುವಂತದ್ದಿರುತ್ತೆ. ಹೆಚ್ಚಿನ ಮಟ್ಟಿಗೆ ಈ ಬರುವಂತಹ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಿ. ಆಹಾರದ ಬಗ್ಗೆನೂ ಕೂಡ ತುಂಬಾ ಗಮನವನ್ನ ಕೊಡಬೇಕಾಗತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಈ ಬರುವಂತಹ ತಿಂಗಳಿಗೆ ಪರಿಹಾರ ಮಾಡ್ಕೋಬೇಕಾಗಿದ್ದು ಬುಧನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ಹೆಸರು ಕಾಳನ್ನ ದಾನ ಮಾಡಿ, ಹಸಿರು ವಸ್ತ್ರ ಜೊತೆಗೆ ವಿಷ್ಣು ದೇವರ ಆರಾಧನೆ ಮಾಡಿ. ವಿಷ್ಣುವಿಗೆ ನೀವು ತುಳಸಿಯ ಅರ್ಚನೆಯನ್ನ ಮಾಡಿಸೋದ್ರಿಂದ ನಿಮಗೆ ನಷ್ಟ ಮತ್ತೆ ನಿಮಗೆ ಆಗುವಂತ ಅನಾನುಕೂಲತೆ ಪ್ರಮಾಣ ಕಮ್ಮಿ ಆಗುತ್ತೆ. ಇದರ ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆ ಪ್ರತಿ ಮಂಗಳವಾರ ಕೆಂಪು ವಸ್ತ್ರ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರ ಮಾಡಿಸೋದಾಗಿರ್ಬೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ರೋಗದ ಮೇಲೆ ಹತೋಟಿ, ದೈವ ಬಲ ಆಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ, ಕೈಗೆತ್ಕೊಂಡ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನವನ್ನ ಧಾರಣೆ ಮಾಡಿ, ನೀವು ಕನಕ ಪುಷ್ಪರಾಗವನ್ನ ಅದನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಹಣಕಾಸು ಆಗಿರ್ಬೋದು, ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಇವು ಮೂರನ್ನು ನಿಮಗೆ ಈ ಬರುವಂತಹ ತಿಂಗಳಲ್ಲಿ ದೊರಕುವಂತಹ ಸಾಧ್ಯತೆ ಇದೆ. ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.